ಬೇಕು ಧ್ವನಿ ಎತ್ತಿ ಧ್ವನಿ ಎತ್ತಿ ಧ್ವನಿ ಎತ್ತಿ ಧ್ವನಿ ಎತ್ತಿ ಮಾತಾಡಿ 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 ಅಯ್ಯಯ್ಯೋ 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 ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಸರ್ಕಾರಂತೆ ಸರ್ಕಾರ ಸರ್ಕಾರಂತೆ ಸರ್ಕಾರ ಮಾತಾಡಿ 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 ಧ್ವನಿ ಎತ್ತಿ ಪರಿಶಿಷ್ಟ ಪಂಗಡದಲ್ಲಿ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ವಿತರಣೆ ಮಾಡುವ ಸರ್ಕಾರಕ್ಕೆ ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ವಿತರಣೆ ಮಾಡುತ್ತಿರುವ ಸರ್ಕಾರಕ್ಕೆ ಪರಿಶಿಷ್ಟ ಪಂಗಡದ ಸಾಯುಧಾರ ಹಕ್ಕುಗಳ ರಕ್ಷಣೆ ಮಾಡಲೇಬೇಕು ಪರಿಶಿಷ್ಟ ಪಂಗಡದ ಸಾಯುಧಾರ ಹಕ್ಕುಗಳ ರಕ್ಷಣೆ ಮಾಡಲೇಬೇಕು ಏನೇ ಬರಲಿ ಏನೇ ಬರಲಿ ನೀವು ತಗೊಂಡು ಯಾರು ಕೊಡ್ರಿ ಲೋಕ ಇದು ಕೊಡ್ ಮೈಕ್ ನೀನು ನೋಟ ಲೋಗ ಹಿಡಿಬಲ್ಲ ಕೊಡ್ಲ ಮಾಮ ಶಿವಣ್ಣ ಕೂಡ್ರಿ ನೀವೆಲ್ಲ ಕೂಡ್ರಿ ಎದ್ದೇಳ್ಬೇಡ್ರಿ. ಹೋರಾಟ ಅಂದ್ರೆ ಹೆಂಗೆ ಇರ್ತದೆ, ಎದ್ದೆ ಹೋಗ್ತೀರಿ, ಕೂಡ್ಬೇಕು ಅಂತ ಅವಲಿ ಒಂದು ಪದ್ಧತಿ ಇರ್ತದೆ. ಅದಾಗಿ ಕೊಟ್ಬಿಡೋರು ಸರ್. ಏ ಶಿವಣ್ಣ ಇದನ್ನ ಹಿಡ್ಕೊ ಇದು ನನಗೆ ದಾಟಿ ಇವರ ಮನೆ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಿದ್ದೀರಿ, ಏನೇನ್ ತಮ್ಮ ಬೇಡಿಕೆ ಏನಿದಾವೆ? ಏನ ಕರ್ನಾಟಕ ಸರ್ಕಾರ, ಹಿಂದಿನ ಬಿಜೆಪಿ ಸರ್ಕಾರ ವಾಲ್ಮೀಕಿ ಸಮುದಾಯಕ್ಕೆ ಇದ್ದಂತ 3% ಮೀಸಲಾತಿಯನ್ನ ನಮ್ಮ ಜಗದ್ಗುರುಗಳಾದಂತ ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳು ಫ್ರೀಡಂ ಪಾರ್ಕ್ ನಲ್ಲಿ ಸತ್ಯಾಗ್ರಹವನ್ನ ಮಾಡಿದರ ಫಲಪ್ರತಿಯಾಗಿ 7ಕ್ಕೆ ಏರಿಸಿ ಒಂದು ಆದೇಶವನ್ನ ಹೊರಡಿಸಿದ್ರು. ಹಾಗೆಲ್ಲ ನಮ್ಮ ಸಮಾಜದ ಹೋರಾಟಗಳಿದ್ವು. ಅದನ್ನ 9th ಶೆಡ್ಯೂಲ್ ನಲ್ಲಿ ಕೇಂದ್ರ ಸರ್ಕಾರ ಸೇರಿಸಬೇಕು ಅನ್ನೋ ನಿಟ್ಟಿನ ತಾವೆಲ್ಲ ಪ್ರಯತ್ನ ಮಾಡ್ಬೇಕಂತಂದಿದ್ರು. ಆದ್ರೆ ಹೆಸರಿಗೆ ಮಾತ್ರ ಅದು 7% ಮೀಸಲಾತಿ ನಮ್ಮ ಸರ್ಕಾರ ಕೊಟ್ಟು ಕನ್ವರ್ಸುವಂತ ಕೆಲಸ ಮಾಡಿತ್ತು. ಅದ್ರಿಗೆ ಈಗಾಗಲೇ ಏನಾಗಿದೆ ಅಂತಂದ್ರೆ 7% ಮೀಸಲಾತಿ ಅದನ್ನ ಹೈಕೋರ್ಟ್ಗೆ ಹೋಗಿ ಕೆಲವೊಂದ್ ಜನ ತಡೆ ತಂದಿದ್ರ ಹಿನ್ನೆಲೆಯಲ್ಲಿ ಹೆಂಗ್ ಯಥಾಸ್ಥಿತಿ 3% ಅದು ನ್ಯಾಯಬದ್ಧವಾಗಿ 3% ಇದೆ. ಆದ್ರೆ ಬಸವರಾಜ ಬೊಮ್ಮಾಯಿ ಅವ್ರು ಏನ್ ಮಾಡಿದ್ರು, ಅದನ್ನ ನಮ್ಮ ಸಮಾಜಕ್ಕೆ ಕಣ್ಣಿಗೆ ಮಣ್ಣೆರ್ಚಿ ಅದನ್ನ ಬೇರೆ ಜಾತಿಯವ್ರಿಗೆ ಕೂಡ ನಾವು ಅದನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿ ಬೇರೆ ಜಾತಿಯವರನ್ನ ಕಾನೂನು ಬಾಹಿರವಾಗಿ ಸೇರಿಸ್ತಕ್ಕಂತ ಏನು ಕೆಲಸ ಮಾಡಿದ್ರು. ಆ ನಿಟ್ಟಿನಲ್ಲಿ ನಮ್ಮ ಸಮುದಾಯವನ್ನ ಇವತ್ತು ಕಾಡ್ತಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಕಲಿ ಸರ್ಟಿಫಿಕೇಟ್, ಪ್ರಮಾಣ ಪತ್ರ, ಜಾತಿ ಪ್ರಮಾಣ, ನಮ್ಮ ಜಾತಿ ಹೆಸರಿನ ಮೇಲೆ ಬೇರೆಯವರು ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರಗಳನ್ನ ಪಡಿತಾ ಇದ್ದಾರೆ. ನಕಲಿ ಜಾತಿ ಪ್ರಮಾಣ ಪತ್ರಗಳ ಹೆಚ್ಚಳ ಈಗಾಗಲೇ ಬಹಳಷ್ಟು ಆಗಿದೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟಗಳನ್ನ ಮಾಡ್ಕೊಂಡು ನಮಗೆ ಅನ್ಯಾಯ ಆಗಿದೆ, ಈ ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ,